ಅದು ತುಂಗಭದ್ರಾ ನದಿಯ ತೀರ. ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಜೀವನಾಡಿ ಎಂದಿರುವಂತಹ ಈ ನದಿ ಪರಿಸ್ಥಿತಿ ಇದೀಗ ಹೇಳತಿರದಾಗಿದೆ. ಕಾರ್ಖಾನೆಗಳ ನೀರು ನೇರವಾಗಿ ನದಿಯ ಒಡಲನ್ನು ಸೇರ್ತಾ ಇದ್ದು ನದಿ ಪಾತ್ರದ ಜನರು ತೀವ್ರ ಆತಂಕಗೊಂಡಿದ್ದಾರೆ. ಒಂದೆಡೆ ನದಿಯಲ್ಲಿ ಸ್ವಚ್ಛಂದವಾಗಿ ಹರಿಯುತ್ತಿರುವ ನೀರು, ಮತ್ತೊಂದೆಡೆ ಶುದ್ಧ ನೀರಿಗೆ ಸೇರುತ್ತಿರುವ ಕೊಳಚೆ ನೀರು, ತ್ಯಾಜ್ಯವನ್ನ ನದಿಗೆ ಎಸೆಯುತ್ತಿರುವ ಜನ. ಅಂದ ಹಾಗೆ ಇದು ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಜೀವನಾಡಿಯಂತಾಗಿರುವ ತುಂಗಭದ್ರಾ ನದಿಯ ಪರಿಸ್ಥಿತಿ. ತುಂಗಭದ್ರಾ ನದಿ ಒಡಲು ಸೇರುತ್ತಿದೆ ಕೆಮಿಕಲ್ ಮಿಶ್ರಿತ ಡ್ರೈನೇಜ್ ನೀರು. TV9 ರಿಯಾಲಿಟಿ ಚೆಕ್ನಲ್ಲಿ ಬಂಡವಾಳ ಬಯಲು. ರಾಜ್ಯದ 12 ನದಿಗಳ ನೀರು ಕುಡಿಯುವುದಕ್ಕೆ ಸುರಕ್ಷಿತವಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ಯಾವ ನದಿ ನೀರಿಗೂ ಎ ದರ್ಜೆಯ ಮಾನ್ಯತೆ ಸಿಕ್ಕಿಲ್ಲ. ನದಿಗಳು ವಿಷವಾಗುವುದಕ್ಕೆ ಕಾರಣ ಏನು ಅಂತ TV9 ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಕಾವೇರಿ ಹೇಗೆ ಕಲುಷಿತವಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ TV9 ಇತ್ತೀಚೆಗೆ ರಿಯಾಲಿಟಿ ಚೆಕ್ ಮಾಡಿತ್ತು. ಇದೀಗ ತುಂಗಭದ್ರಾ ಬಗ್ಗೆನೂ ಅಸಲಿ ಕಹಾನಿ ಬಿಚ್ಚಿಟ್ಟಿದೆ. ತುಂಗಭದ್ರಾ ನದಿ ನೀರು ಕೂಡ ಸಿ ದರ್ಜೆ ಪಡೆದಿದ್ದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದ ಮೂಲಕ ಹಾದು ಹೋಗುವ ತುಂಗಭದ್ರೆಗೆ ರಾಸಾಯನಿಕ ಮಿಶ್ರಿತ ಚರಂಡಿ ನೀರು ಸೇರ್ಪಡೆಯಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದಲ್ಲಿ ಹರಿದಿರ್ತಕ್ಕಂತಹ ತುಂಗಭದ್ರಾ ನದಿಗೆ ಕಲುಷಿತ ನೀರು ಮಿಕ್ಸ್ ಆಗುವಂತಹ ಸ್ಪಾಟ್ಗಳಿದ್ದೀವಿ. ತಾವು ಗಮನಿಸಬಹುದು, ಈ ಡ್ರೈನೇಜ್ ನೀರು ನೇರವಾಗಿ ತುಂಗಭದ್ರಾ ನದಿಗೆ ಸೇರ್ಪಡೆ ಆಗ್ತಾ ಇದೆ. ಗಮನಿಸಬಹುದು, ಇದೇ ನೀರು ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ತುಂಗಭದ್ರಾ ನದಿಗೆ ಸೇರ್ತಾ ಇದೆ. ಅಂದ್ರೆ ಇದು ಕೇವಲ ಈ ಡ್ರೈನೇಜ್ ನೀರು ಮಾತ್ರ ಅಲ್ಲ, ಸ್ಪಾಂಜ್ ಐರನ್ ಕಂಪ್ನಿಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ಕೆಮಿಕಲ್ ಫ್ಯಾಕ್ಟರಿಗಳ ನೀರು ಇದೇ ರೀತಿಯಾಗಿರ್ತಕ್ಕಂಥ ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಇನ್ನು ಇದೇ ಕಲುಷಿತ ನೀರು ಲಕ್ಷಾಂತರ ಎಕರೆ ಜಮೀನಿಗೆ ಆಸರಿಯಾಗಿದೆ. ಇದರಲ್ಲೇ ರೈತರು ಬೆಳೆ ಬೆಳೀತಾ ಇದ್ದಾರೆ. ಕಂಪ್ಲಿ ಸಿರುಗುಪ್ಪ ತಾಲೂಕಿನ ಹಲವು ಹಳ್ಳಿಗಳ ಜನ ಇದೇ ನೀರನ್ನ ಬಳಕೆ ಮಾಡ್ತಾ ಇದ್ದು ಚರ್ಮರೋಗ, ಕ್ಯಾನ್ಸರ್ ಇನ್ನಿತರ ಆರೋಗ್ಯ ಸಮಸ್ಯೆ ಎದುರಾಗುವ ಆತಂಕ ಇದೆ. ನೀರು ಅದೆಷ್ಟರ ಮಟ್ಟಿಗೆ ಕಲುಷಿತವಾಗ್ತಾ ಇದೆ ಅನ್ನೋದರ ರಿಯಾಲಿಟಿ ಚೆಕ್ ನಿಜಕ್ಕೂ ಗಾಬರಿ ಹುಟ್ಟಿಸುವಂತಿದೆ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಭಯಾನಕ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಕಲುಷಿತ ನೀರು ನೇರವಾಗಿ ತುಂಗಭದ್ರಾ ನದಿಗೆ ಸೇರ್ಪಡಾಗ್ತಾ ಇರುವಂಥದ್ದು. ಈಗ ಕಲುಷಿತ ನೀರನ್ನು ಕೂಡ ನಾವು ರಿಯಾಲಿಟಿ ಚೆಕ್ ಮಾಡ್ತೀನಿ. ಅಂದ್ರೆ ನದಿಯ ನೀರು ಯಾವ ರೀತಿ ಇತ್ತು, ಕಲುಷಿತ ನೀರು ಮಿಕ್ಸ್ ಆಗುವಂತಹ ನೀರು ಯಾವ ರೀತಿ ಅನ್ನೋ ಬಗ್ಗೆ ಗಮನಿಸ್ಬೋದು. ನೋಡಿ, ಇಷ್ಟೊಂದು ಗಲೀಜಾಗಿರ್ತಕ್ಕಂಥ ನೀರಿದು. ಈ ನೀರು ಕೇವಲ ಗಲೀಜಷ್ಟೇ ಅಲ್ಲ, ದುರ್ವಾಸನೆ ಬರ್ತಾ ಇದೆ. ಈ ನೀರು ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ಕೆಟ್ಟು ಸ್ಮೆಲ್ ಬರ್ತಾ ಇದೆ. ಈ ನೀರು ನೇರವಾಗಿ ತುಂಗಭದ್ರಾ ನದಿಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು. ಇನ್ನು ಇದೇ ನೀರನ್ನ ಜನ ಕುಡಿಯಲಿಕ್ಕೆ ಬಳಕೆ ಮಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿ ರಾಜ್ಯದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿರ್ತಕ್ಕಂಥ ವರದಿ ನಿಜಕ್ಕೂ ಕೂಡ ಸರಿ ಇದೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಶಿವಮೊಗ್ಗ, ದಾವಣಗೆರೆ, ಹರಿಹರ, ಹೊಸಪೇಟೆ ಮಾರ್ಗವಾಗಿ ಕಂಪ್ಲಿಗೆ ಹರಿದು ಬರುವ ತುಂಗಭದ್ರಾ ನದಿ ನಂತರ ಸಿರುಗುಪ್ಪ ಮೂಲಕ ಮಂತ್ರಾಲಯಕ್ಕೆ ಹರಿದು ಹೋಗುತ್ತೆ. ಬೇರೆ ಬೇರೆ ಭಾಗದಲ್ಲೂ ಕಾರ್ಖಾನೆ ತ್ಯಾಜ್ಯ ನದಿಗೆ ಸೇರ್ತಾ ಇದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನೀರಿದೆ ಅಂತಂದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಇದನ್ನ ಬಳಕೆ ಮಾಡ್ಲಿಕ್ಕೆ, ಕುಡಿಯಲಿಕ್ಕಲ್ಲ, ಇದನ್ನ ನೋಡೋದಕ್ಕೆ ಭಯ ಆಗ್ತಾ ಇದೆ. ಇದೇ ನೀರನ್ನ ಜನ ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಫಿಲ್ಟರ್ ರೀತಿ ಮಾಡಿಬಿಟ್ಟು ಸುರಕ್ಷತೆ ಮಾಡಿ ಅದನ್ನ ಒಂದು ಪ್ರೊಸೆಸ್ ಮಾಡ್ತಾರೆ. ನಾವು ಕೇಳಿದ್ವಿ, ಓದಿದ್ವಿ ಅದನ್ನ. ಆ ರೀತಿ ಪ್ರೊಸೆಸ್ ಮಾಡಿದ ನೀರು ಬಿಟ್ಟರೆ ಏನು ತೊಂದರೆ ಇಲ್ಲ. ಇದೇನಾಗ್ತದೆ, ಡ್ರೈನೇಜ್ ನೀರು ಡೈರೆಕ್ಟಾಗಿ ಈಗ VNC ಕೆನಾಲ್ಗಳಿಗೆ ಸೇರ್ತಾ ಇದೆ. ಆ VNC ಕೆನಾಲ್ಗಳಿಂದ ರೈತರು ಬಳಕೆ ಮಾಡ್ತಾರೆ. ಅಲ್ಲಿ ಏನಾಗ್ತದೆ, ರೈತರಿಗೆ ಸ್ಕಿನ್ ಡಿಸೀಸ್ ಬರ್ತದಾವೆ. ಆಮೇಲೆ ಗದ್ದೆಗ ಪ್ಲಾಸ್ಟಿಕ್ ಕವರ್ಸ್ಗಳು ಬರ್ತದಾವೆ. ಆಮೇಲೆ ಆ ಡ್ರೈನೇಜಲ್ಲಿ ಗಾಜುಗಳು ಬರ್ತಾ ಇದಾವೆ. ಒಂದು ನಮೂನೆಲ್ಲ ಎಲ್ಲಾ ರೀತಿ ಗಲೀಜುಗಳು ಬರ್ತಾ ಇದೆ. ಇನ್ನೊಂದೆಡೆ ಜನ ಕಂಪ್ಲಿ ಸೇತುವೆ ಇನ್ನಿತರ ಕಡೆ ತುಂಗಭದ್ರಾ ನದಿಗೆ ಯಥೇಚ್ಛವಾಗಿ ತ್ಯಾಜ್ಯ ಸುರಿತಾ ಇದ್ದು ಇದು ಕೂಡ ನೀರು ಮಲಿನಗೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಗೆ ಜೀವ ನದಿಯಾಗಿರುವ ತುಂಗಭದ್ರಾ ನದಿ ಕಲುಷಿತವಾಗೋದನ್ನ ತಡೆಯೋದಕ್ಕೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದ್ರೆ ಮುಂದೆ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆ. ವಿನಾಯಕ ಬಡಿಗೇರ, TV9 ಬಳ್ಳಾರಿ.